ಇವರು ಕೀರ್ತಿನಾಥ ಕುರ್ತುಕೋಟಿ. ಗದಗ ಜಿಲ್ಲೆಯ ಕುರ್ತುಕೋಟಿ ಎಂಬ ಗ್ರಾಮದಲ್ಲಿ 1928 ಅಕ್ಟೋಬರ್ 13ರಂದು ಜನಿಸಿದರು. ತಂದೆ ದತ್ತಪ್ಪಗೌಡ, ತಾಯಿ ಪದ್ಮಾಬಾಯಿ. ಕುರ್ತುಕೋಟಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ನಾಟಕ, ಕವಿತೆ, ಹರಟೆ, ಅಂಕಣ ಬರಹ, ವಿಮರ್ಶೆ, ಅನುವಾದ ಮತ್ತು ಸಂಪಾದನಾ ಕ್ಷೇತ್ರಗಳಲ್ಲಿ ಅಪಾರವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಕುರ್ತುಕೋಟಿಯವರು 1956ರಲ್ಲಿ ಆ ಮನಿ ಅನ್ನುವಂಥ ಒಂದು ನಾಟಕವನ್ನು ಬರೀತಾರೆ. ಇದು ಅವರ ಮೊದಲ ನಾಟಕ. ಇಲ್ಲಿ ಕರ್ನಾಟಕದ ಆಡು ಮಾತನ್ನು ಉಪಯೋಗಿಸಿಕೊಂಡು ಸಾಂಕೇತಿಕವಾದಂತಹ ಒಂದು ನಾಟಕವನ್ನು ರಚನೆ ಮಾಡ್ತಾರೆ. ಇದರಲ್ಲಿ ಪೂರ್ವಾರ್ಧದಲ್ಲಿ ಮುದುಕರು, ಉತ್ತರಾರ್ಧದಲ್ಲಿ ಮಕ್ಕಳು, ಹೀಗೆ ಪರಸ್ಪರ ವಿರುದ್ಧವಾದಂತಹ ಪಾತ್ರ ಯೋಜನೆಯೊಂದಿಗೆ ಈ ನಾಟಕ ರಚನೆಗೊಳ್ಳುತ್ತೆ. ಭೂತ, ವರ್ತಮಾನ, ವಾಸ್ತವ, ಭ್ರಮೆ, ಸಾವು, ಬದುಕು, ನೆರಳು, ಬೆಳಕಿನಾಟ ಈ ರೀತಿಯ ಅಂಶಗಳನ್ನು ಅಳವಡಿಸಿಕೊಂಡು ರಚಿಸಿರುವಂತಹ ಒಂದು ನಾಟಕ ಇದು. ಇದು ಪಠ್ಯಪುಸ್ತಕವಾಗಿ 3 ಮತ್ತು 4 ಮುದ್ರಣಗಳನ್ನು ಕಂಡಿರುವಂತೆ ಆ ಮನಿ ಅನ್ನುವಂತಹ ನಾಟಕ 1986ರಲ್ಲಿ ಗಿರೀಶ್ ಕಾರ್ನಾಡರ ನಿರ್ದೇಶನದಲ್ಲಿ ದೆಹಲಿಯ ದೂರದರ್ಶನದಿಂದ ಪ್ರಸಾರಗೊಂಡಿತು. ಇವರ ಎರಡನೇ ನಾಟಕ ಸ್ವಪ್ನದರ್ಶಿ ಮತ್ತು ಇತರ ಗೀತ ನಾಟಕಗಳು 1956ರಲ್ಲಿ ಪ್ರಕಟಗೊಳ್ಳುತ್ತೆ. ಸ್ವಪ್ನದರ್ಶಿಯನ್ನೊಳಗೊಂಡು ಇದರಲ್ಲಿ ರಾಮವಸಾನ, ಮಹಾಪ್ರಸ್ಥಾನ, ಮಹಾಶ್ವೇತೆ ಮತ್ತು ಶೋಕವೃಕ್ಷ ಎಂಬ 5 ಗೀತ ನಾಟಕಗಳನ್ನು ಒಳಗೊಂಡಿರುವಂಥದ್ದು. ವಿಶಾಖದತ್ತನ ಮುದ್ರಾ ರಾಕ್ಷಸಕ್ಕೆ ಋಣಿಯಾಗಿರುವಂಥದ್ದು ಚಂದ್ರಗುಪ್ತ. ಇದು ಇವರ 3ನೇ ನಾಟಕ. 1983ರಲ್ಲಿ ಪ್ರಕಟವಾಗುವಂಥದ್ದು. ಪಾಂಡವರು ಮತ್ತು ಶ್ರೀಕೃಷ್ಣನ ಅವಸಾನವನ್ನು ಚಿತ್ರಿಸಿರುವಂತಹ ನಾಟಕ ಮಹಾಪ್ರಸ್ಥಾನ. ಇದು ಸ್ವಪ್ನದರ್ಶಿಯಲ್ಲಿ ಬರುವಂತಹ ಒಂದು ಗೀತಾ ನಾಟಕ. ಶೋಕವೃಕ್ಷದಲ್ಲಿ ಯೇಸು ಕ್ರಿಸ್ತನ ಪಯಣವನ್ನು ಚಿತ್ರಿಸುವಂತಹ ಒಂದು ನಾಟಕ. ಮಹಾಶ್ವೇತೆಯ ವಿರಹವನ್ನು ವಸ್ತುವಾಗಿ ಒಳಗೊಂಡಿರುವಂಥದ್ದು. ಇನ್ನು ಇವರ ಒಂದು ವಿಮರ್ಶಾ ಕೃತಿಗಳನ್ನು ನೋಡುವಂಥದ್ದಾದರೆ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ 1962ರಲ್ಲಿ ಪ್ರಕಟ ಆಗುತ್ತೆ. ಇದು 300ಕ್ಕೂ ಹೆಚ್ಚು ಕೃತಿಕಾರರ ಮೌಲ್ಯಮಾಪನವನ್ನು ಇದರಲ್ಲಿ ನಾವು ನೋಡಬಹುದು. ನಂತರದಲ್ಲಿ ನವ್ಯ ಕಾವ್ಯ ಪ್ರಯೋಗ 1963ರಲ್ಲಿ ಪ್ರಕಟ ಆಗುತ್ತೆ. ಗೋಕಾಕು, ಅಡಿಗರು, ನರಸಿಂಹಸ್ವಾಮಿ, ರಾಮಚಂದ್ರ ಶರ್ಮಾ, ಯಶವಂತ್ ಚಿತ್ತಾಲ, ರಾಮಾನುಜನ್ ಸೇರಿದಂತೆ 7 ಮಂದಿ ನವ್ಯ ಕವಿಗಳ ಕಾವ್ಯವನ್ನು ಕುರಿತು 11 ವಿಮರ್ಶಾ ಲೇಖನಗಳನ್ನು ಒಳಗೊಂಡಿರುವಂತಹ ಒಂದು ಸಂಗ್ರಹ ಇದು. ಭೃಂಗದ ಬೆನ್ನೇರಿ ಬೇಂದ್ರೆ ಕಾವ್ಯದ ಕುರಿತಾದಂತಹ ವಿಮರ್ಶಾ ಕೃತಿ. ಇದು 1975ರಲ್ಲಿ ಪ್ರಕಟ ಆಗುತ್ತೆ. ವಿಮರ್ಶೆಯ ವಿನಯ ಕಾದಂಬರಿ 1982ರಲ್ಲಿ ಒಟ್ಟು 9 ಲೇಖನಗಳ ಸಂಕಲನ. ವಿಮರ್ಶೆಯ ವಿನಯ ನಾಟಕ 1985ರಲ್ಲಿ ಪ್ರಕಟ ಆಗುತ್ತೆ. ಒಟ್ಟು 16 ಲೇಖನಗಳನ್ನು ಒಳಗೊಂಡಿರುವಂಥದ್ದು. ನಂತರದಲ್ಲಿ ಬಯಲು ಆಲಯ ಬಂದು 1992ರಲ್ಲಿ ಪ್ರಕಟ ಆಗುತ್ತೆ. ನವೋದಯ ಸಾಹಿತ್ಯವನ್ನು ಕುರಿತು ಬರೆದಂತಹ ಗ್ರಂಥ ಅದು. ಬಾರೋ ಸಾಧನಕ್ಕೇರಿ 1993ರಲ್ಲಿ ಪ್ರಕಟ ಆಗುತ್ತೆ. ಬೇಂದ್ರೆ ಕಾವ್ಯದ ಮೇಲೆ ಬರೆದಂತಹ ಒಂದು ವಿಶಿಷ್ಟ ಕೃತಿ ಅದು. ಕನ್ನಡ ಸಾಹಿತ್ಯ ಸಂಗಾತಿ ಅಲ್ಮಿಡಿ ಶಾಸನದಿಂದ ಮುದ್ದಣ್ಣನವರೆಗಿನ ಪ್ರಾಚೀನ ಕನ್ನಡ ಸಾಹಿತ್ಯದ ಗುಣದೋಷಗಳನ್ನು ತಿಳಿಸಿದ್ರೆ 100 ಮರ 100 ಸ್ವರ, ಪಂಜೆ ಅವರಿಂದ ಹಿಡಿದು ದೇವನೂರು ಮಹಾದೇವ ಅವರವರೆಗಿನ ಲೇಖನಗಳನ್ನು ನಾವು ನೋಡ್ಬೋದು. ಇದು 1998ರಲ್ಲಿ ಪ್ರಕಟ ಆಗುತ್ತೆ. ಪ್ರತ್ಯಾಭಿಜ್ಞಾನ ಒಟ್ಟು 7 ಬಿಡಿ ಲೇಖನಗಳ ಸಂಕಲನವಾಗಿರುವಂಥದ್ದು. ಇವರ ಅನುವಾದಿತ ಕೃತಿಗಳು ಶಂಭಾ ಜೋಶಿಯವರ ಮರಾಠಿ ಕೃತಿಯನ್ನು ಮರಾಠಿ ಸಂಸ್ಕೃತಿಯ ಕೆಲವು ಸಮಸ್ಯೆಗಳು ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸ್ತಾರೆ. ನಂತರದಲ್ಲಿ ಬದ್ರಿನಾರಾಯಣ್ ಅವರ ಇಂಗ್ಲಿಷ್ ಕೃತಿಯನ್ನು ಆಧುನಿಕ ಜಗತ್ತಿಗೆ ಒಂದು ಹಳೆಯ ಕಥೆ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸ್ತಾರೆ. ಕೀರ್ತಿನಾಥ ಕುರ್ತುಕೋಟಿಯವರು ಸಂಪಾದಿಸಿದಂತಹ ಮೊದಲ ಕೃತಿ ನಡೆದು ಬಂದ ದಾರಿ. ಮನೋಹರ ಗ್ರಂಥಮಾಲೆಯ ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ ನಡೆದು ಬಂದ ದಾರಿ ಸಂಪುಟಗಳನ್ನು ಪ್ರಕಟಿಸಲಾಗುತ್ತೆ. ಕೇರೂರು ವಾಸುದೇವಾಚಾರ್ಯರಿಗೆ ಅರ್ಪಿಸಿದಂತಹ ಅಭಿನಂದನಾ ಗ್ರಂಥ ವಾಸುದೇವ ಪ್ರಶಸ್ತಿ. ಇದು 1964ರಲ್ಲಿ ಪ್ರಕಟವಾಗುವಂಥದ್ದು. BG ಜೋಶಿಯವರೊಂದಿಗೆ ಸೇರಿ 1966ರಲ್ಲಿ ಮನ್ವಂತರ ಅನ್ನುವಂತಹ ಒಂದು ಕೃತಿಯನ್ನು ಸಂಪಾದಿಸ್ತಾರೆ. ಇದು ಮನೋಹರ ಗ್ರಂಥಮಾಲೆಯಿಂದ 10 ಸಂಪುಟಗಳಲ್ಲಿ ಪ್ರಕಟವಾದಂತಹ ಕೃತಿ. 1990ರಲ್ಲಿ ಸಾಹಿತ್ಯ ಮತ್ತು ಪ್ರಜ್ಞೆ ಅನ್ನುವಂತಹ ಕೃತಿ ಪ್ರಕಟವಾದರೆ ಕನ್ನಡ ಸಾಹಿತ್ಯ ಅಕಾಡೆಮಿಗಾಗಿ ದ ಟ್ರೆಡಿಷನ್ ಆಫ್ ಕನ್ನಡ ಥಿಯೇಟರ್ ಅನ್ನುವಂತಹ ಕೃತಿ 1986ರಲ್ಲಿ ಪ್ರಕಟವಾಗುತ್ತದೆ.
ಇವರಿಗೆ ಕನ್ನಡದ ಕೀರ್ತಿ ಎನ್ನುವಂತಹ ಅಭಿನಂದನಾ ಗ್ರಂಥವನ್ನು ಅರ್ಪಿಸಲಾಗಿದ್ದು, ಪ್ರಜಾವಾಣಿಯ ಸಮ್ಮುಖ ಎಂಬ ಶೀರ್ಷಿಕೆಯಲ್ಲಿ ಒಟ್ಟು 55 ಅಂಕಣ ಬರಹಗಳನ್ನೊಳಗೊಂಡಿದ್ದಂತಹ ಉರಿಯ ನಾಲಿಗೆ ಎಂಬ ಕೃತಿಗೆ 1995ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಒಬ್ಬ ಕವಿಯಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶ ಮಾಡಿದಂತಹ ಕುರ್ತಕೋಟಿಯವರು ಇಂದು ಶ್ರೇಷ್ಠ ಮಟ್ಟದ ವಿಮರ್ಶಕರಾಗಿರುವುದನ್ನು ನಾವು ನೋಡ್ಬೋದು. ಕನ್ನಡ ಪ್ರಾಚೀನ ಸಾಹಿತ್ಯದಿಂದ ಹಿಡಿದು ಆಧುನಿಕ ನವ್ಯ ಸಾಹಿತ್ಯದವರೆಗೆ ಅವರು ನೀಡಿರುವಂಥ ಕೊಡುಗೆ ಅಪಾರವಾದುದು.